ಬೆಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ತ್ರಿವಳಿ ಮರ್ಡರ್. ಇವತ್ತು ಬೆಳಗ್ಗೆ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಮೂವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 8:30ಕ್ಕೆ ನಡೆದಿರುವಂತಹ ಹತ್ಯೆ, ಮೂವರನ್ನ ಹತ್ಯೆ ಮಾಡಿ ನಂತರ ಪ್ರಶಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾಯಿ, ಅಜ್ಜಿ, ಮಾವನನ್ನ ಭೀಕರವಾಗಿ ಪ್ರಶಾಂತ್ ಕೊಂದಿದ್ದಾನೆ. ಅವರನ್ನ ಕೊಂದ ಬಳಿಕ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಕುರಿತ ರಿಪೋರ್ಟ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳಿಸುವ ತ್ರಿವಳಿ ಮರ್ಡರ್. ತಾಯಿ, ಅಜ್ಜಿ, ಮಾವನ ಮೇಲೆ ಮಚ್ಚಿನೇಟು, ತಾನು ಆತ್ಮಹತ್ಯೆ. ಅದೃಷ್ಟವಶಾತ್ ಬದುಕುಳಿದಿರುವ ಪ್ರಶಾಂತ್ ತಂದೆ ಚಿಕ್ಕಣ್ಣ. ಕ್ರೂರ, ಭೀಭತ್ಸ, ಭಯಾನಕ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳಿಸುವ ತ್ರಿಬಲ್ ಮರ್ಡರ್ ನಡೆದು ಹೋಗಿದೆ. ತಾಯಿ, ಅಜ್ಜಿ, ಮಾವ ಅಂತಾನು ನೋಡದೆ ಮೂವರನ್ನ ಮಚ್ಚಿನಿಂದ ಕೊಂದು ಯುವಕ ಪ್ರಶಾಂತ್ ಅಟ್ಟಹಾಸ ಮೆರೆದಿದ್ದಾನೆ. ಯದ್ವಾ ತದ್ವಾ ಮಚ್ಚು ಬೀಸಿ ರಕ್ತದೋಕುಳಿಯೇ ಹರಿಸಿಬಿಟ್ಟಿದ್ದಾನೆ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ತಾಯಿ, ಅಜ್ಜಿ, ಮಾವನನ್ನ ಭೀಕರವಾಗಿ ಕೊಂದು ಪ್ರಶಾಂತ್ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಬಲಿಯಾಗಿದ್ದಾರೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನ ಬಳಿ ಇರೋ ಮನೆಯಲ್ಲಿ ಕೃತ್ಯ ನಡೆದಿದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ನನ್ನ ಮಗ ರಾತ್ರಿ ಚೆನ್ನಾಗಿಯೇ ಇದ್ದ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ. ಮನೆಯಲ್ಲಿ ಯಾವ ಗಲಾಟೆಯೂ ಆಗಿರಲಿಲ್ಲ ಅಂತ ಪ್ರಶಾಂತ್ ತಂದೆ ಚಿಕ್ಕಣ್ಣ ಹೇಳಿದ್ರು. ಗಲಾಟೆ ಎಂಥದ್ದು ಇಲ್ಲ. ರಾತ್ರಿ ಎಲ್ಲ ಚೆನ್ನಾಗಿ ಊಟ ಮಾಡಿ ಮನಿಕೊಂಡಿದ್ದೆ. ಬೆಳಗ್ಗೆ ಇದು ನಡೆದಿರೋದು ನಾನು ಹೋದ್ಮೇಲೆ. ಈಗ 9 ಗಂಟೆಯಲ್ಲಿ ನಡೆದಿರೋದು ಇದು. ಅದಕ್ಕೆ ಮುಂಚೆ ಏನು ಹೊಡೆದ ನನಗೂ ಒಳಗಡೆ ಹೋಗಕ್ಕೆ ಆಯ್ತಾ ಇಲ್ಲ. ಏನು ಗೊತ್ತಿಲ್ಲ, ನಮ್ಗೆ ಈಗಲೇ ಗೊತ್ತಾಗಿದ್ದು. ಆಗ ಡ್ರೈವರು, ಕಾರ್ ಡ್ರೈವರು. ರಾತ್ರಿ ಕೆಲಸದಿಂದ ಬಂದು ಊಟ ಮಾಡಿ ಮಣಗಿದ. ಬೆಳಗ್ಗೆ ಇನ್ನೂ ಮಣಗಿದ್ರೆ ಮಾಮೂಲಿ ನಾವು ಮಣಗಿನಲ್ಲ ಅಂದ್ಬಿಟ್ಟು ರಾತ್ರಿ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ. ಹತ್ಯೆ ಮಾಡಿ ಪರಾರಿ ಆಗ್ತಿದ್ದ ಯುವಕ ಪ್ರಶಾಂತ್ ಲಾಕ್. ಒಂದೇ ಕುಟುಂಬದ ಮೂವರನ್ನ ಹತ್ಯೆ ಮಾಡಿ ಕೊಲೆ ಆರೋಪಿ ಪ್ರಶಾಂತ್ ಪರಾರಿ ಆಗೋಕೆ ಮುಂದಾಗಿದ್ದಾನೆ. ಎಸ್ಕೇಪ್ ಆಗ್ತಿದ್ದ ಪ್ರಶಾಂತ್ರನ್ನ ಸ್ಥಳೀಯರು ಮನೆಯಲ್ಲಿ ಕೂಡಿ ಹಾಕಿದ್ದಾರೆ. ನಂತರ ಪೊಲೀಸರಿಗೆ ಸ್ಥಳೀಯರು ಫೋನ್ ಮಾಡಿದ್ದಾರೆ. ಪೊಲೀಸರು ಬಂದ್ರೆ ಅರೆಸ್ಟ್ ಆಗೋ ಭಯದಿಂದ ಪ್ರಶಾಂತ್ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಡ್ರೈವಿಂಗ್ ಕೆಲಸ ಮಾಡ್ತಿದ್ದ ಪ್ರಶಾಂತ್ ತುಂಬಾನೇ ಒಳ್ಳೆ ಹುಡುಗ. ಆದ್ರೆ ಯಾಕೆ ಹೀಗೆ ಮಾಡಿದ್ದಾನೆ ಗೊತ್ತಿಲ್ಲ ಅಂತ ಸಂಬಂಧಿಕರು ಹೇಳ್ತಿದ್ದಾರೆ. ಏನು ಅಂತ ಗೊತ್ತಿಲ್ಲ ಸರ್. ನಮಗೂ ಬೆಳಗ್ಗೆನೆ ಗೊತ್ತಾಗಿದ್ದು. ಚೆನ್ನಾಗಿದ್ರು, ಫ್ಯಾಮಿಲಿ ಚೆನ್ನಾಗಿದ್ರು. ಮಕ್ಕಳ ಮನೆಗೆಲ್ಲ ಬರೋರು. ನಮ್ಮ ತಂಗಿ, ನಮ್ಮ ನಾದಿನಿ ಸೊಸೆ, ಚಿಕ್ಕ ಮಗಳು ಇಲ್ಲ, ಇಲ್ಲಿದ್ದಾರೆ ಮಕ್ಕಳುಗಳು. ಅವರೆಲ್ಲ ಹೊರಟೋಗಿದ್ದಾರೆ. 4 ಜನ ಹೋಗಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ರು, ಅದೇನಕ್ಕೆ ಹಿಂಗೆ ಮಾಡ್ಕೊಂಡ್ರು ಅಂತ ನಮಗೂ ಗೊತ್ತಿಲ್ಲ. ನಮಗೆ ಫೋನ್ ಬಂದಾಗಲೇ ಗೊತ್ತಾಗಿದ್ದು. ತುಂಬ ಒಳ್ಳೆ ಹುಡುಗನು. ಏನು ಅಂತ ಗೊತ್ತಿಲ್ಲ ನಮಗೆ. ಪ್ರಶಾಂತ್ನೇ ಕೊಲೆ ಮಾಡಿದ್ದ ಅಥವಾ ಬೇರೆ ಯಾರೋ ಮಾಡಿದ್ರಾ ಅನ್ನೋ ಬಗ್ಗೆ ತನಿಖೆ ಮಾಡ್ತಿದ್ದೀವಿ ಅಂತ ಡಿಸಿಪಿ ಯತೀಶ್ ಹೇಳಿದ್ರು. ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಹತ್ರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಾಣಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ, ಮತ್ತೆ ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ, ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂಥ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಕೃತ್ಯ ಮಾಡಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ, ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದ್ರ ಅಥವಾ ಏನು ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಕೊಲೆ ಮಾಡಿ ಆತ್ಮಹತ್ಯೆಗೆ ಶರಣಾಗಿರೋ ಪ್ರಶಾಂತ್ ಮಾನಸಿಕ ಖಿನ್ನತೆಯಿಂದ ಬಳಲ್ತಿದ್ದ ಎನ್ನಲಾಗ್ತಿದೆ. ಪ್ರಶಾಂತ್ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ. ಅಂದರೆ ಈ ಹಿಂದೆ ಮಾವ ಸತೀಶ್ ಆತನನ್ನು ಆಯುರ್ವೇದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೂಡ ಕೊಟ್ಟಿದ್ರು. ಆದರೆ ಟ್ಯಾಬ್ಲೆಟನ್ನು ಸರಿಯಾಗಿ ತೆಗೆದುಕೊಳ್ಳದೆ ಆತ ಎಲ್ಲವನ್ನು ಕೂಡ ರಸ್ತೆಗೆ ಎಸೆದು ಪುಂಡಾಟವನ್ನು ಕೂಡ ಮೆರೆದಿದ್ದ. ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಕೂಡ ಮನೆಯಲ್ಲಿ ಗಲಾಟೆಯಾಗಿ ಮೂವರನ್ನು ಹತ್ಯೆ ಮಾಡಿರುವಂಥದ್ದು. ಅಂದರೆ ಮಂಗಳಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡಿರೋ, ಸತೀಶ್ ಕೂಡ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದ. ತಾಯಿ ನಂಜಮ್ಮ ಏನು ಮನೆಯಲ್ಲೇ ಎತ್ಕೊಂಡು ಮನೆ ಕೆಲಸವನ್ನು ನೋಡ್ಕೊಳ್ತಾ ಇದ್ರು. ಪ್ರಶಾಂತ್ ತಂದೆ ಚಿಕ್ಕಣ್ಣ ಬದುಕುಳಿದಿದ್ದ ಹೇಗೆ, ಕುಟುಂಬದ ಹಿನ್ನೆಲೆ ನೋಡೋದಾದ್ರೆ
ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಾಗಡಿಪಾಳ್ಯದ ಕುಟುಂಬ ಬೆಂಗಳೂರಿನಲ್ಲಿ ವಾಸ ಮಾಡ್ತಿತ್ತು. ಕೊಲೆಯಾದ ತಾಯಿ ಮಂಗಳಮ್ಮ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ರು. ಇನ್ನು ಪ್ರಶಾಂತ್ ಅಜ್ಜಿ ನಂಜಮ್ಮ ಮನೆಯಲ್ಲಿಯೇ ಕೆಲಸ ಮಾಡಿಕೊಂಡಿದ್ರು. ಪ್ರಶಾಂತ್ ಮಾವ ಸತೀಶ್ ಕೂಡ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ರು. ಇನ್ನು ಪ್ರಶಾಂತ್ ತಂದೆ ಚಿಕ್ಕಣ್ಣ ಲಾಂಡ್ರಿ ಶಾಪ್ ಇಟ್ಟುಕೊಂಡಿದ್ರು. ಇಂದು ಬೆಳಗ್ಗೆ ಕೆಲಸಕ್ಕೆಂದು ಮನೆಯಿಂದ ಹೊರ ಹೋಗಿದ್ದಾರೆ. ಮನೆಯಲ್ಲೇ ಇದ್ರೆ ಅವರನ್ನು ಕೂಡ ಪ್ರಶಾಂತ್ ಕೊಲೆ ಮಾಡೋ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ತಂದೆ ಚಿಕ್ಕಣ್ಣ ಬದುಕುಳಿದಿದ್ದಾರೆ. ರಾಜಪ್ಪ, TV9 ಬೆಂಗಳೂರು.